ನಿನಗೆ ಅದೆಲ್ಲ ಏನು ಗೊತ್ತಾಗಬೇಕು? ಹಳ್ಳಿ ಗಮಾರು. ಅದಿರಲಿ, ಆದಷ್ಟು ಬೇಗ ಈ ಮನೆನ, ಈ ಜಾಗನ ಖಾಲಿ ಮಾಡ್ಕೊಂಡು ಹೋಗು ಅಂತ ಹೇಳಿದ್ದೆ. ಇನ್ನೂ ಯಾಕಿದೆಯಾ ಇಲ್ಲೇ? ಹೋಗ್ತೀನಿ, ಖಂಡಿತ ಹೋಗ್ತೀನಿ. ನಿಮ್ಮ ಮಧ್ಯೆ ಇದ್ದು ನಿಮಗೂ ತೊಂದರೆ ಕೊಡಬೇಕು ಅಂತ ನಂಗೆ ಇಷ್ಟ ಇಲ್ಲ. ಆದರೆ ನನಗೊಂದು ಸ್ವಲ್ಪ ಟೈಮ್ ಕೊಡಿ. ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ. ಒಂದು ಮಾತು ಸರಿಯಾಗಿ ನೆನ್ಪಿಟ್ಕೊ, ನೀನು ಈ ಮನೆ ಕೆಲಸದವಳ ಥರನೇ ಇರಬೇಕು. ನಿನ್ನನ್ನು ಈ ಮನೆಯವರೆಲ್ಲ ಸೊಸೆ ಸೊಸೆ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇರ್ಬೋದು, ಆದರೆ ಈ ಮನೆ ಸೊಸೆ ಯಾವತ್ತಿದ್ರೂ ಅನು ಮಾತ್ರ, ನೀನಲ್ಲ. ಇಲ್ಲ, ಈ ಮನೆ ಸೊಸೆ ಆಗಿರ್ಬೇಕು ಅಂತ ನಾನು ಯಾವತ್ತೂ ಆಸೆ ಪಟ್ಟವಳಲ್ಲ. ಅದು ನನಗೆ ಬೇಕಾಗೂ ಇಲ್ಲ. ನೀವು ಹೇಳ್ದಾಗೆ ನಾನು ಇಲ್ಲಿಂದ ಹೋಗ್ತೀನಿ. ಇದೆಲ್ಲ ಬರೀ ಬಾಯಿ ಮಾತಲ್ಲಿ ಹಿಡಿದ್ರೆ ಸಾಕಾಗಲ್ಲ. ನಿನ್ನ ನಾಟಕಗಳು ನನ್ನ ಹತ್ರ ನಡೆಯೋದಿಲ್ಲ, ಅರ್ಥ ಆಯ್ತಾ? ಇಷ್ಟು ಮುದ್ದಾಗಿ ಕಾಣ್ತಿದ್ದೀರಾ. ಇವತ್ತು ನಿಮ್ಮ ಜೀವನದಲ್ಲಿ ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀರಾ. ಎಲ್ಲ ಒಳ್ಳೇದಾಗ್ಲಿ. ಲಡ್ಡು, ನಿನ್ಗೇನು ಅನ್ನಿಸ್ತಾ ಇಲ್ವಾ? ಅಯ್ಯೋ, ನನಗೇನು ಅನಿಸ್ಬೇಕು? ನೀವು ಶೌರ್ಯ ಅವ್ರನ್ನ ಎಷ್ಟು ಇಷ್ಟಪಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಅವ್ರ ಜೊತೆ ಹೊಸ ಜೀವನ ಪ್ರಾರಂಭಿಸ್ತಿದ್ದೀರಾ. ಯಾವಾಗಲೂ ಖುಷಿ ಖುಷಿಯಾಗಿ ನಗ್ನಗ್ತಾ ಇರಿ. ಆದ್ರೂ ಲಡ್ಡು, ನನ್ ಮೊಮ್ಮಗಳು ರೆಡಿನಾ? ಹ್ಞೂ ಅಜ್ಜಿ. ಆಹಾಹಾ, ದಂತದ ಗೊಂಬೆ ತರ ಇದೆಯಾ? ನಮ್ ಶೌರ್ಯ ಪುಣ್ಯ ಮಾಡಿದ್ದ, ಇಬ್ಬಿಬ್ರು ದಂತದ ಗೊಂಬೆಗಳನ್ನ ಪಡ್ಕೊಂಡಿದ್ದಾನೆ. ಏನ್ರಿ ಇದು, ಮದುವೆ ಆಗಿ ಇಷ್ಟು ವರ್ಷ ಆಗಿದೆ, ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿ ಇನ್ನೂ ಗಟ್ಟಿಯಾಗೇ ಇದ್ದೀನಿ. ಇದೇನು ಈ ಹುಡುಗಿರ್ ಜೊತೆ ಶೋಕಿ ನಿಮ್ದು? ಒಳ್ಳೆ ಚೆನ್ನಾಗಿದೆ ಕಣೆ. ತಾಳಿ ಕಟ್ಟಿಸ್ಕೊಂಡವಳು ಎದುರಿನಲ್ಲಿದ್ದಾಕ್ಷಣ ನಾನು ನನ್ನ ಗರ್ಲ್ ಫ್ರೆಂಡ್ಸನ್ನ ಮರ್ತು ಬಿಡಕ್ಕಾಗತ್ತಾ? ತಾತ, ನೀವ್ ಈ ಏಜಲ್ಲಿ ಎಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ ಗೊತ್ತಾ? ಅದು ನಿಜಾನೇ ಅನ್ನಿ. ಅದಕ್ಕೆ ಅಲ್ವಾ ಮನ್ಸೋತಿದ್ದು. ನಮ್ ಕಾಲದಲ್ಲಿ ಇನ್ನ ಅಂದವಾದ ಹುಡುಗಿರಿದ್ರು, ಅಂತವ್ರ ಕೈಯಿಂದನೇ ಕಾಪಾಡ್ಕೊಂಡ್ ಬಂದಿದ್ದೀನಿ. ಇನ್ನ ನಿಮಗ್ ಬಿಟ್ಬಿಡ್ತೀನಾ? ಎಲ್ಲ ಹೆಣ್ಮಕ್ಳು ಹಾಗೆ ತಾನೆ. ಯಾರ್ ತಾನೇ ಗಂಡಂದಿರ್ನ ಬಿಟ್ಕೊಡ್ತಾರೆ? ಆಯ್ತಾಯ್ತು, ಶಾಸ್ತ್ರಕ್ಕೆ ಟೈಮ್ ಆಯ್ತು. ಅನು, ದೇವ್ರ ಕೈ ಮುಗ್ದು ಕೋಣೆಗೆ ಹೋಗಮ್ಮ. ಲಡ್ಡು, ಕರ್ಕೊಂಡು ಹೋಗಮ್ಮ. ನಾನು ಒಂದ್ಸರಿ ಓಪನ್ ಮಾಡಿ ನೋಡ್ತೀನಿ, ತೆಗಿರಿ. ಬರ್ತಾ ಇಲ್ಲ. ಇವಾಗ ಏನ್ ಮಾಡೋದು? ಮನೆಯವ್ರಿಗೆ ಏನಾದ್ರೂ ಗೊತ್ತಾದ್ರ ದೊಡ್ಡ ರಾಧ ಅಂತಾನೆ ಆಗುತ್ತೆ. ಈಗ ಏನ್ ಮಾಡೋದಿಕ್ಕಾಗತ್ತೆ? ರೂಮ್ ಡೋರ್ ಓಪನ್ ಆಗ್ತಿಲ್ಲ ಅಂತ ಎಲ್ರಿಗೂ ಹೇಳೋದಿಕ್ಕಾಗತ್ತಾ? ಹಂಗೇನಾದ್ರು ವಿಷಯ ಗೊತ್ತಾದ್ರೆ ಮನೇಲಿ ರಾಧ ಅಂತ ಮಾಡ್ತಾರಷ್ಟೇ. ಮತ್ತಿವಾಗ ಏನ್ ಮಾಡೋದು? ಬೇರೆ ಏನ್ ಮಾಡೋದಿಕ್ಕಾಗತ್ತೆ? ನೀನು ಅನೂನ್ ಕರ್ಕೊಂಡು ನಿನ್ನ ರೂಮ್ ಹೋಗು. ನಾನು ಇಲ್ಲೇ ಹಾಲಲ್ಲೋ ಇಲ್ಲ ಮೇಲ್ಗಡೆ ಎಲ್ಲಾದ್ರೂ ಮಲ್ಕೊಳ್ತೀನಿ. ಏನು, ನೀವು ಬೇರೆ ಕಡೆ ಮಲ್ಗೋದಾ? ಬೇಡ ಬೇಡ, ನೀವು ಅನೂನ್ ಕರ್ಕೊಂಡೋಗಿ ನನ್ನ ರೂಮಲ್ಲಿ ಮಲ್ಕೊಳ್ಳಿ. ನಾನಿಲ್ಲೇ ಸೋಫಾದಲ್ಲಿ ಮಲಗ್ತೀನಿ. ಅದೆಲ್ಲ ಏನೂ ಬೇಕಾಗಿಲ್ಲ. ಇನ್ನೇನ್ ಮತ್ತೆ, ನೀವ್ ಆಚೆ ಮಲಗಿದ್ರೆ ಮನೆಯವ್ರು ಏನ್ ಅನ್ಕೊಂತಾರೆ? ಇಷ್ಟೆಲ್ಲ ಮಾಡಿ ಶಾಸ್ತ್ರ ಮುಹೂರ್ತ ಅಂತ ಎಲ್ಲ ಇಟ್ಟು ನೀವು ಆಚೆ ಮಲಗಿದ್ರೆ ಮನೆಯವ್ರಿಗೆಲ್ಲ ಬೇಜಾರಾಗಲ್ವಾ? ಹಾಗಂತ ಬಾಗ್ಲೋಡಿ ಅದಕ್ಕಾಗತ್ತಾ? ನಾನು ಹೇಳ್ತಿದ್ದೀನಲ್ವಾ, ನೀವಿಬ್ರು ನನ್ನ ರೂಮಲ್ಲೇ ಮಲ್ಕೊಳ್ಳಿ. ಬೇಡ ಬೇಡ, ಸುಮ್ಮನೆ ಮನೆಯವ್ರಿಗೆ ಏನಾದ್ರು ವಿಷಯ ಗೊತ್ತಾದ್ರೆ ಸುಮ್ಮನೆ ದೊಡ್ಡದು ಮಾಡ್ತಾರೆ. ಹಾಗೆಲ್ಲ ಮಾಡೋದೇನು ಬೇಡ. ಸರಿ ಬಿಡಿ ಲಡ್ಡು, ನಾನಿಲ್ಲ ಆಚೆ ಕೂತಿರ್ತೀನಿ, ನೀನೋಗಿ ಮಲ್ಗು. ಯಾಕೆ ಈ ರೀತಿ ಹಠ ಮಾಡ್ತಾ ಇದ್ದೀರಾ? ಇದನ್ನೇ ದೊಡ್ಡ ಇಶ್ಯೂ ಮಾಡಬೇಡಿ. ನಾನು ಹೋಗಿ ಮಲ್ಗಬೇಕು ಅಂದ್ರೆ ನೀನು ಅಲ್ಲೇ ಇರಬೇಕು. ನೀನು ಈ ರೀತಿ ಆಚೆ ಮಲ್ಗೋದು ನಂಗೆ ಇಷ್ಟ ಆಗಲ್ಲ. ಆಯ್ತಾಯ್ತು, ಒಂದು ಕೆಲಸ ಮಾಡೋಣ. ನೀವಿಬ್ರು ನನ್ನ ರೂಮ್ಗೆ ಬನ್ನಿ. ನಾನಲ್ಲೇ ಕೆಳಗೆ ಮಲ್ಕೋತೀನಿ, ನೀವಿಬ್ರು ಮಂಚದ ಮೇಲೆ ಮಲ್ಕೊಳ್ಳಿ. ಇನ್ನೂ ಜಾಸ್ತಿ ಹೊತ್ತು ಇಲ್ಲೇ ಇದ್ರೆ ಮನೆಯವ್ರು ಯಾರಾದ್ರೂ ನೋಡ್ತಾರೆ, ಕಷ್ಟ ಆಗುತ್ತೆ. ಇಷ್ಟೊತ್ತಿಗೆ ನನ್ನ ಮಗಳಿಗೆ ಮೊದಲನೇ ರಾತ್ರಿ ಆಗಿರುತ್ತೆ. ಈ ಮನೆಗೆ ಮೊದಲನೇ ಮೊಮ್ಮಗು ನನ್ನ ಮಗಳತ್ತೆ ಅಂತ ನಾನು ಹೇಳ್ಕೋಬೋದು.
ಲಾಕ್ ಆಗಿದೆಯಾ? ಇಷ್ಟು ಬೇಗ ಎದ್ದೋದ್ರಾ? ಏನಿದು? ಶೌರ್ಯ ಲಡ್ಡು ರೂಮಿಂದ ಆಚೆ ಬರ್ತಿದ್ದಾನೆ ಅಂದ್ರೆ ಈ ಶೌರ್ಯ ರಾತ್ರಿ ಎಲ್ಲ ಲಡ್ಡು ಜೊತೆ ಇದ್ನ? ನನ್ನ ಮಗಳ ಜೊತೆ ಇರ್ಬೇಕಾದವನು ಲಡ್ಡು ಜೊತೆ ಯಾಕೆ ಹೋದ? ಏನ್ ನಡೆದಿರ್ಬೋದು? ನನ್ನ ಮಗಳು ಶೌರ್ಯನ ಬಿಟ್ಕೊಟ್ಬಿಟ್ಲಾ? ಇಲ್ಲ, ಇದು ಅತಿ ಆಯ್ತು. ಶೌರ್ಯನೇ ಕೇಳ್ಬೇಕು. ಇವರಿಬ್ರು ಒಂದಾಗ್ ಸೇರಿ ನನ್ನ ಮಗಳನ್ನ ದೂರ ಮಾಡಿದ್ದಾರೆ. ಇಲ್ಲ, ಇದನ್ನೆಲ್ಲ ಹೀಗೆ ಬಿಡಬಾರ್ದು. ಏನ್ ನಡೀತಿದೆ? 3 ಜನ ಒಂದೇ ರೂಮಲ್ಲಿದ್ರ? ರಾತ್ರಿ ನಾನು ಅಂದ್ಕೊಂಡಿದ್ದೇನು, ಇವಾಗ ಆಗ್ತಾ ಇರೋದೇನು? ನನ್ನ ಮಗಳು 2ನೇ ಮದುವೆನ ಒಪ್ಕೊಂಡ್ಬಿಟ್ಲ? ಇಲ್ಲ, ಲಡ್ಡುನು ಶೌರ್ಯನು ಒಂದಾಗಕ್ಕೆ ಬಿಟ್ಬಿಟ್ಲ? ನೋ ನೋ, ದಿಸ್ ಇಸ್ ನಾಟ್ ಪಾಸಿಬಲ್.